ಇವತ್ತು ನಾನು ಪಿಕ್ ಎ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ಆಗಿರುತ್ತೆ. ಹೇಗೆ ಅಂದ್ರೆ ಇದು ರಿಲೇಶನ್ಶಿಪ್ ಬಗ್ಗೆ ಮತ್ತೆ ಮ್ಯಾರೇಜ್ ಆಗಿರೋರ್ ಬಗ್ಗೆ ಮತ್ತೆ ಎಜುಕೇಶನ್ ಮತ್ತೆ ಕೆರಿಯರ್ ಬಗ್ಗೆ ಕೂಡ ಮಾಡ್ತಾ ಇದ್ದೀನಿ. ಸೊ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ರೀಡಿಂಗ್ ಬಂದ್ಬಿಟ್ಟು ಯಾರೋ ಒಬ್ರು ನಿಮ್ಗೆ ಏನೋ ಮೆಸೇಜ್ ಹೇಳ್ಬೇಕು ಅಂತ ಇದ್ದಾರೆ. ಅಂಡ್ ಇನ್ನೊಂದು ಅವ್ರು ಬಂದ್ಬಿಟ್ಟು ನಿಮ್ಮ ಪಾಸ್ಟ್ ಅಲ್ಲಿರೋ ಪರ್ಸನ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಅಥವಾ ಫ್ಯೂಚರ್ ಅಲ್ಲಿ ಇರ್ಬೋದು. ಅವರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಬಟ್ ಏನೋ ಸಮ್ ರೀಸನ್ಸ್ ಇದೆ, ಅವ್ರು ಅದರಿಂದ ಅವ್ರು ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಜೊತೆ, ಅವ್ರು ಮಾಡಿಲ್ಲ ಅಂತ ಹೇಳ್ಬೋದು. ಮೇ ಬಿ ಅವರು ಶೈ ಫೀಲ್ ಆಗೋರು ಇರ್ಬೋದು ಅಥವಾ ಭಯ ಪಡ್ತಾ ಇರೋರು ಇರ್ಬೋದು, ಇಂಟ್ರೋವರ್ಟ್ ಆಗಿರೋ ತರ ಪರ್ಸನ್ ಆಗಿರ್ಬೋದು, ಇಲ್ಲ ಅವ್ರ ಡೈಮೆನ್ಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಯಾರೇ ಆಗಿರ್ಬೋದು, ಎಂತವ್ರೇ ಆಗಿರ್ಬೋದು, ಬಟ್ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಅವ್ರು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾರೆ. ಅದು ನೀವು ಕೇಳಿಸ್ಕೋಬೇಕು ಅಂತಾನು ಅವ್ರು ಇಷ್ಟಪಡ್ತಾ ಇದ್ದಾರೆ. ರೀಡಿಂಗ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನೀವು ಸ್ವಲ್ಪ ಡೀಪ್ ಬ್ರೀತ್ ತಗೊಳ್ಳಿ, ರಿಲ್ಯಾಕ್ಸ್ ಆಗಿ ನಿಮ್ ಮೈಂಡ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಡಿಸ್ಟ್ರಕ್ಷನ್ಸ್ ಏನಾದ್ರು ಇದ್ರೆ ಅದರಿಂದ ಹೊರಗಡೆ ಬನ್ನಿ. ಮತ್ತೆ ನಿಮ್ ಇಂಟೆನ್ಷನ್ ನ ಫೋಕಸ್ ಮಾಡಿ. ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಹೇಗೆ ಅಂದ್ರೆ ನಿಮ್ಮನ್ನ ನೀವು ಒಂದು ಕ್ವಶನ್ಸ್ ಯಾರು ನಿಮ್ಗೆ ಮೆಸೇಜ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಏನದು ಮೆಸೇಜ್ ಆಗಿರ್ಬೋದು, ಅವ್ರು ನಿಮ್ ಬಗ್ಗೆ ಹೇಗ್ ಫೀಲ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ನಂಬಿರೋ ದೇವ್ರನ್ನ, ಏಂಜಲ್ಸ್ ನ, ಗೈಡ್ಸ್ ನ, ಯಾರನ್ನಾದ್ರೂ ಆಗ್ಲಿ, ನೀವ್ ಯಾರನ್ನ ಸ್ಟ್ರಾಂಗ್ ಆಗಿ ನಂಬಿದಿರೋ ಅವ್ರ ಹತ್ರ ಕೂಡ ಕೇಳ್ಕೊಳ್ಳಿ. ನಿಮ್ ಪರ್ಸನ್ ಜೊತೆ ಕನೆಕ್ಟ್ ಆಗಿ ನಿಮ್ ಪರ್ಸನ್ ನಿಮ್ಗೆ ಏನ್ ಮೆಸೇಜ್ ಹೇಳ್ಬೇಕು ಅನ್ಕೊಂಡಿದಾರೋ ಅದನ್ನ ಈ ರೀಡಿಂಗ್ ಮುಖಾಂತರ ನಿಮ್ಗೆ ತಿಳಿಯೋ ತರ ಮಾಡಿ ಅಂತ ನೀವು ಕೇಳ್ಕೊಳ್ಳಿ. ಈಗ ನಿಮ್ ಮುಂದೆ ಇರೋ ಫೈಲ್ಸ್ ನೋಡಿ, 2 ಫೈಲ್ಸ್ ಇದೆ ಇಲ್ಲಿ, ನಂಬರ್ 1 ಅಂಡ್ ನಂಬರ್ 2. ನಿಮ್ಗೆ ಯಾವ ಫೈಲ್ ರೆಸೊನೇಟ್ ಅನಿಸ್ತಾ ಇದೆಯೋ, ಅಟ್ರಾಕ್ಟ್ ಅನಿಸ್ತಾ ಇದೆಯೋ, ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ ಮೈಂಡ್ ನಿಮ್ಗೆ ಹೇಳ್ತಾ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆಮೇಲೆ ಇವಾಗ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಫೈಲ್ ಅದ್ ನಿಮ್ಗೆ ರೆಸೊನೇಟ್ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಇನ್ನೊಂದು ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ರೀಡಿಂಗ್ ನೋಡಿ. ಇವಾಗ ಲೇಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರು ಫೈಲ್ ನಂಬರ್ 1 ಚೂಸ್ ಮಾಡ್ಕೊಂಡಿದೀರಾ, ಇಲ್ಲಿ ಯಾರಿಂದ ನಿಮ್ಗೆ ಮೆಸೇಜ್ ಬರ್ಬೇಕು ಅಂತ ಇದೆಯೋ ಆ ಪರ್ಸನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇರೋದನ್ನ ಹೇಳುತ್ತೆ. ಆ ಪರ್ಸನ್ ಮೇ ಬಿ ನಿಮ್ ಸೋಲ್ ಮೇಟ್, ಟ್ವಿನ್ ಫ್ಲೇಮ್ ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು. ಆ ಪರ್ಸನ್ ಮೇ ಬಿ ಇವಾಗ ಕರೆಂಟ್ಲಿ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಮುಂಚೆ ಇದ್ರು ಪಾಸ್ಟ್ ಅಲ್ಲಿ ಅಂತ ಹೇಳ್ಬೋದು. ಅಥವಾ ಮೇ ಬಿ ಸಮ್ವನ್ ನಿಮ್ಗೆ ಯಾರೋ ಗೊತ್ತಿರೋರು, ಚೆನ್ನಾಗಿ ಗೊತ್ತಿರೋ ಪರ್ಸನ್ ಆಗಿರ್ಬೋದು. ಅಥವಾ ನೀವ್ ಯಾವತ್ತೂ ಅವ್ರ ಮೀಟೇ ಆಗಿಲ್ಲ ಅಂತ ಪರ್ಸನ್ ಇರ್ಬೋದು. ಅವ್ರು ಯಾರೇ ಆಗಿರ್ಬೋದು, ಬಟ್ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಅಂತೂ ಇದೆ ನಿಮ್ ಜೊತೆ. ಅಂಡ್ ಅವರು ಅದನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು, ನಿಮ್ಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಇವಾಗ ಕಾರ್ಡ್ಸ್ ಯಾವ್ದು ಬಂದಿದೆ ನೋಡೋಣ. ಓಕೆ, ಏಸ್ ಆಫ್ ಕಪ್ಸ್, ದಿ ಲವರ್ಸ್ ಅಂಡ್ 10 ಆಫ್ ಕಪ್ಸ್ ಬಂದಿದೆ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ದಿ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಈ ಏಸ್ ಆಫ್ ಕಪ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ಮತ್ತೆ ಎ ಫ್ರೆಶ್ ಸ್ಟಾರ್ಟ್, ಆಮೇಲೆ ನ್ಯೂ ಆಪರ್ಚುನಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ಪರ್ಸನ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಏನ್ ಹೇಳ್ಬೇಕು ಅಂತ ಇದ್ದಾರೆ ಅಂದ್ರೆ ಅವ್ರ ಹಾರ್ಟ್ ನ ಓಪನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಅವ್ರ ಫೀಲಿಂಗ್ಸ್ ನ ಓಪನ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಅವ್ರ ಪ್ರೀತಿನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ ಅಂತ. ಮೇ ಬಿ ಅವ್ರು ಇಷ್ಟ ದಿನ ಅವ್ರನ್ನ ಅವ್ರು ಹೋಲ್ಡ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು, ಅಥವಾ ಒಂದು ರೈಟ್ ಟೈಮ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅವ್ರ ಪ್ರೀತಿನ ವ್ಯಕ್ತಪಡಿಸಕ್ಕೆ ಅಂತ ಹೇಳ್ಬೋದು. ಬಟ್ ಇವಾಗ ಅವರು ರೆಡಿ ಆಗಿದ್ದಾರೆ, ಧೈರ್ಯ ತಂದ್ಕೊಂಡಿದ್ದಾರೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ. ಅವರು ಪ್ರೀತಿ ವಿಷಯದಲ್ಲಿ ಸಿನ್ಸಿಯರ್ ಆಗಿ, ಜೆನ್ಯೂನ್ ಆಗಿ ಮತ್ತೆ ಪ್ಯಾಷನೇಟ್ ಆಗಿದ್ದಾರೆ ಅಂತ ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಅವರು ಪ್ರೀತಿ ವಿಷಯದಲ್ಲಿ ನಾನು ಆಟ ಆಡ್ತಾ ಇಲ್ಲ ಮತ್ತೆ ಏನು ಮುಚ್ಚಿಕ್ತಾ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಇರೋದೇ ನಿಮ್ಗೋಸ್ಕರ ಅಂಡ್ ಅವ್ರಿಗೆ ಯಾವಾಗ್ಲೂ ನಿಮ್ ಜೊತೆ ಇರೋದೇ ಇಷ್ಟ ಅಂತ. ಇನ್ನ ಮ್ಯಾರಿಡ್ ಕಪಲ್ಸ್ ಗೆ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಈ ಕಾರ್ಡ್ ನಿಮ್ಗೆ ಒಂದು ಸಜೆಷನ್ ಕೊಡ್ತಾ ಇದೆ. ಏನಂದ್ರೆ ನೀವು ಒಂದು ಪಾಸಿಟಿವ್ ಎಮೋಷನ್ಸ್ ಮತ್ತೆ ಇಂಟ್ಯೂಷನ್ ನ ಬೆಳೆಸ್ಕೊಳ್ಳಿ. ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ ನಿಮ್ ಪ್ರೀತಿ ವಿಷಯದಲ್ಲಿ ನಿಮ್ ಹಸ್ಬೆಂಡ್ ಅಂಡ್ ವೈಫ್ ರಲ್ಲಿ ಏನಾದ್ರು ಕಾನ್ಫ್ಲಿಕ್ಟ್ಸ್, ಜಗಳ, ಫೈಟಿಂಗ್ ಆತರ ಏನಾದ್ರು ಬಂದ್ರು ಈ ಪಾಸಿಟಿವ್ ನೇಚರ್ ಇಂದ ನೀವು ಓವರ್ಕಮ್ ಆಗ್ಬೋದು ಅಂತ. ಹೇಗೋ ಈ ಕಾರ್ಡ್ ಬಂದಿರೋದೇ ನಿಮ್ಗೆ ಒಂದು ಇನ್ವಿಟೇಷನ್ ಕೊಡೋದಿಕ್ಕೆ ಅಂತ. ನಿಮ್ಮ ಹಾರ್ಟ್ ನ ಓಪನ್ ಮಾಡಿ ಆ ಪ್ರೀತಿನ, ನಿಮ್ಗೆ ಯಾವ ತರ ಪ್ರೀತಿ ಬೇಕಾಗಿದೆಯೋ ಆ ಪ್ರೀತಿನ ಪಡೆಯೋದಿಕ್ಕೆ ಒಂದು ಇನ್ವಿಟೇಷನ್ ಅನ್ನೋ ತರ. ಸೊ ಅದಕ್ಕೆ ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಗೆ ಈ ಹಳೆ
ಹಳೇದು ಏನಾಗಿತ್ತು, ನಿಮ್ಗೆ ಏನ್ ನೋವಾಗಿತ್ತು ಹಳೆಯದು, ಮತ್ತೆ ಏನ್ ತೊಂದರೆಗಳಾಗಿತ್ತು, ಅಥವಾ ನಿಮ್ ನಂಬಿಕೆ ದ್ರೋಹ ಏನಾದ್ರು ಆಗಿದ್ರೆ, ನಿಮ್ ಟ್ರಸ್ಟ್ ಹೊಡೆದೋಗಿದ್ರೆ, ಅದ್ ಏನೇ ಆಗಿರ್ಲಿ ಒಬ್ರಿಗೊಬ್ರು ಕ್ಷಮೆ ಮಾಡ್ಕೊಳ್ಳಿ, ಫರ್ಗಿವ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು. ನಿಮ್ ರಿಲೇಶನ್ಶಿಪ್ ನ ಇಂಪ್ರೂವ್ ಆಗಿ ಮಾಡ್ಕೋಬೇಕಂದ್ರೆ ನೀವು ಒಬ್ರನ್ನೊಬ್ರು ಕ್ಷಮಿಸ್ಕೋಬೇಕು ಅಂತ ಹೇಳ್ತಾ ಇದೆ. ಅಂಡ್ ಇನ್ನ ಒಂದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಕಾರ್ಡ್ ಅಂದ್ರೆ, ನಿಮ್ಗೆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಗೆ ನೀವಿಬ್ರು ಅರ್ಹರಾಗಿದ್ದೀರಾ. ಬಟ್ ಯಾವಾಗ ಅದಾಗುತ್ತೆ ಅಂದ್ರೆ ನೀವಿಬ್ರು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅಂತ. ಇನ್ನು ಎಜುಕೇಶನ್ ಅಂಡ್ ಕೆರಿಯರ್ ಬಗ್ಗೆ ರೀಡಿಂಗ್ ಅಂದ್ರೆ, ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದೆ ಕಾರ್ಡ್ ಅಂದ್ರೆ, ನಿಮ್ಮಲ್ಲಿರೋ ಪಾಸಿಟಿವ್ ಎಮೋಷನ್ಸ್ ಮತ್ತೆ ಇಂಟ್ಯೂಷನ್ ಪವರ್ ಅದೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಿಮ್ ಎಜುಕೇಶನ್ ಮತ್ತೆ ಕೆರಿಯರ್ ಗೋಲ್ಸ್ ನ ರೀಚ್ ಆಗೋದಿಕ್ಕೆ ಅಂತ. ಪ್ರೀವಿಯಸ್ ಏನೋ ಒಂದು ಯಾವ್ದೋ ವಿಷಯದಲ್ಲಿ ನೀವು ಭಯ ಪಟ್ಟಿರ್ತೀರಾ, ಮತ್ತೆ ತುಂಬಾ ಡೌಟ್ಸ್ ಇದೆ ನಿಮ್ಗೆ. ಆ ಕನ್ಫ್ಯೂಷನ್ ಅಲ್ಲಿ ಇರೋ ಬದಲು ಅದರಿಂದ ಹೊರಗಡೆ ಬಂದು ಆ ಭಯನೆಲ್ಲ ಬಿಟ್ಟು ನಿಮ್ ಇನ್ನರ್ ಗೈಡೆನ್ಸ್ ಮೇಲೆ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡ್. ಸೆಕೆಂಡ್ ಕಾರ್ಡ್ ಬಂದು ದಿ ಲವರ್ಸ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಒಂದು ಚಾಯ್ಸ್ ಅಂಡ್ ಕಮಿಟ್ಮೆಂಟ್, ಆಮೇಲೆ ಮತ್ತೆ ಒಂದು ಯೂನಿಯನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಿಮ್ ಪರ್ಸನ್ ನಿಮ್ಮನ್ನ ಚೂಸ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದಾರೆ. ನಿಮ್ ಜೊತೆನೆ ಯಾವಾಗ್ಲೂ ಇರೋದಿಕ್ಕೆ ಅವ್ರು ಇಷ್ಟ ಪಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರು ನಿಮ್ ರಿಲೇಶನ್ಶಿಪ್ ನ ಒಂದು ಅಫಿಷಿಯಲ್ ಆಗಿ ಮಾಡ್ಕೋಬೇಕು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದು ಕೊಡ್ಬೇಕು ಅಂತಾನು ಅವ್ರು ಇಷ್ಟ ಪಡ್ತಾ ಇದಾರೆ. ಮೇ ಬಿ ಇಲ್ಲಿ ಸ್ವಲ್ಪ ಜನಕ್ಕೆ ನಿಮ್ ಪರ್ಸನ್ ಆಲ್ರೆಡಿ ನಿಮ್ಮನ್ನ ಕೇಳ್ತಾ ಇದಾರೆ ಅನ್ಸುತ್ತೆ, ನಿಮ್ ಅವ್ರ ಲೈಫ್ ಪಾರ್ಟ್ನರ್ ಆಗಿ ನೀವು ಅಂತ. ಅವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಅವ್ರು ಆಲ್ರೆಡಿ ಕೇಳಿದಾರೆ ಅಥವಾ ಮುಂದಕ್ಕೆ ಕೇಳ್ತಾರೆ. ಅವ್ರ ರಿಲೇಶನ್ಶಿಪ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ, ನಾವು ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ ಕೇಳಿದ್ದಾರೆ. ಅಂದ್ರೆ ಅವರು ಅವ್ರ ಪ್ರೀತಿ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ, ಲಾಯಲ್ ಆಗಿ ಮತ್ತೆ ಫೈತ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಯಾರಾದ್ರೂ ಇಲ್ಲಿ ನಿಮ್ ಪರ್ಸನ್ ಬಗ್ಗೆ ಡೌಟ್ ಪಡ್ತಾ ಇದ್ರೆ, ಅವರು ಬೇರೆಯವ್ರ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಅಂಡ್ ಅವ್ರೇನು ಸಮಥಿಂಗ್ ಬೆಟರ್ ಕೂಡ ಅವರು ಬೇರೆಯವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಅವ್ರು ಇಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಇವಾಗ ಪ್ರಸ್ತುತ ಅವ್ರು ನಿಮ್ ಜೊತೆ ಏನಿದ್ದಾರೆ, ಹೇಗಿದ್ದಾರೆ ಅದ್ರಲ್ಲೇ ಅವ್ರು ಹ್ಯಾಪಿ ಆಗಿದ್ದಾರೆ, ಸಂತೃಪ್ತಿಯಿಂದ ಇದ್ದಾರೆ, ಮತ್ತೆ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನ ಮ್ಯಾರಿಡ್ ಕಪಲ್ಸ್ ಗೆ ರೀಡಿಂಗ್ ಅಂದ್ರೆ, ಲವರ್ಸ್ ಕಾರ್ಡ್ ಅಂದ್ರೇನೆ ಒಂದು ಮೆಚ್ಯೂರ್ಡ್ ಕನೆಕ್ಷನ್ ಅಂತ ಹೇಳ್ಬೋದು, ಮೀನಿಂಗ್ಫುಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ನಿಮ್ ಇಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಮತ್ತೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ, ಮತ್ತೆ ಡೀಪ್ ಬಾಂಡಿಂಗ್ ಇರುತ್ತೆ ನಿಮ್ ಮಧ್ಯೆ. ಒಬ್ರಿಗೊಬ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತೀರಾ ಮತ್ತೆ ಪ್ರೀತಿ ಕೊಟ್ಕೊಳ್ತೀರಾ ಅಂತ ಹೇಳ್ಬೋದು. ಅಂಡ್ ಈ ಕಾರ್ಡ್ ಇನ್ನ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಏನಂದ್ರೆ, ಒಂದು ತುಂಬಾ ಇಂಪಾರ್ಟೆಂಟ್ ಚಾಯ್ಸಸ್ ಮಾಡೋದು ಈ ಪ್ರೀತಿ ವಿಷಯವಾಗಿ ಮತ್ತೆ ನಿಮ್ ಕೆರಿಯರ್ ಬಗ್ಗೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಮೇ ಬಿ ಹಳೇದು ಒಂದ್ ಸಮ್ ಸಿಚುಯೇಷನ್ಸ್ ಅಲ್ಲಿ ನಿಮ್ಗೆ ನಂಬಿಕೆ ಅನ್ನೋದು ಹೊಟ್ಟೋಗಿದೆ, ಟ್ರಸ್ಟ್ ಅನ್ನೋದು ಹೊಟ್ಟೋಗಿದೆ ಅಂತ ಹೇಳ್ಬೋದು. ಅದ್ ಮೇ ಬಿ ಸ್ವಲ್ಪ ಜನ ಪೀಪಲ್ಸ್ ಮೇಲೆ ಇಂದ ಆಗಿರ್ಬೋದು ನಿಮ್ಗೆ ಆತರ, ಅಥವಾ ನಿಮ್ ಲೈಫ್ ಅಲ್ಲಿ ಆಗಿರೋ ಸಮ್ ಡೈರೆಕ್ಷನ್, ಸಮ್ ಸಿಚುಯೇಷನ್ಸ್ ಇಂದ ಆತರ ಆಗಿರ್ಬೋದು. ಬಟ್ ನೀವೊಂದು ಡಿಸಿಷನ್ ತಗೊಂಡು ಅದನ್ನ ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ನಿಮ್ ವ್ಯಾಲ್ಯೂಸ್ ಮತ್ತೆ ಬಿಲೀಫ್ಸ್ ಗೆ ಏನು ಅದು ತೊಂದರೆ ಆಗದೆ ಇರೋ ತರ ನೀವೇ ಡಿಸಿಷನ್ ತಗೊಳ್ಳಿ ಅದ್ರ ಬಗ್ಗೆ ಅಂತ ಹೇಳ್ತಾ ಇದೆ ಕಾರ್ಡ್. ಅಂಡ್ ಇನ್ನ ಒಂದು ನಿಮ್ಗೆ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಒಂಥರ ಎಂಕರೇಜ್ ಮಾಡ್ತಾ ಇದೆ ನಿಮ್ಮನ್ನ. ಹೇಗೆ ಅಂದ್ರೆ, ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ, ಹಾನೆಸ್ಟಿ ಆಗಿ ನಿಮ್ದು ಏನಿದೆಯೋ ಅದನ್ನ ನಿಮ್ಮ ಪರ್ಸನ್ ಜೊತೆ ಮಾತಾಡಿ, ಆಮೇಲೆ ಲಿಸನ್ ಮಾಡಿ. ಅವ್ರ ಪರ್ಸ್ಪೆಕ್ಟಿವ್ ಹೇಗಿದೆ ಅದ್ರ ಬಗ್ಗೆ, ನೀವೇನ್ ಮಾತಾಡಿದಿರೋ ಅದ್ರ ಬಗ್ಗೆ ಅವ್ರ ಪರ್ಸ್ಪೆಕ್ಟಿವ್ ಹೇಗಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಹೀಗೆ ಮಾಡೋದ್ರಿಂದ ನಿಮ್ ರಿಲೇಶನ್ಶಿಪ್ ಇನ್ನು ಗಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನಂಬಿಕೆ ಮತ್ತೆ ರೆಸ್ಪೆಕ್ಟ್ ಇನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಎಜುಕೇಶನ್ ಅಂಡ್ ಕೆರಿಯರ್ ಬಗ್ಗೆ ರೀಡಿಂಗ್ ಅಂದ್ರೆ, ಈ ಕಾರ್ಡ್ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ, ನೀವ್ ಯಾವ ಫೀಲ್ಡ್ ನ ಚೂಸ್ ಮಾಡ್ಕೊಂಡಿದ್ದೀರಾ ಸ್ಟಡಿಗೋಸ್ಕರ ಅಥವಾ ಕೆರಿಯರ್ಗೋಸ್ಕರ, ಅದ್ರಲ್ಲಿ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ತೊಡಸ್ಕೊಂಡಿದ್ದೀರಾ, ಒಂದು ಪ್ಯಾಷನೇಟ್ ಆಗಿದ್ದೀರಾ ಅದ್ರ ಬಗ್ಗೆ ಅಂತ ಹೇಳ್ಬೋದು. ಅದ್ರ ಕಡೆ ಒಂದು ತುಂಬಾ ಹಾರ್ಡ್ ವರ್ಕ್ ಇಷ್ಟಪಟ್ಟೆ ಮಾಡ್ತಾ ಇದ್ದೀರಾ ಕೆಲ್ಸ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ಕೂಡ ಈ ಕಾರ್ಡ್ ಏನ್ ಹೇಳ್ತಾ ಇರೋದೇನಂದ್ರೆ, ನಿಮ್ಗೆ ಯಾವ್ದೋ ಹಳೇದ್ರಲ್ಲಿ ಸಮ್ ಸಿಚುಯೇಷನ್ಸ್ ಫೇಸ್ ಮಾಡಿರ್ತೀರಾ, ಅದ್ರಿಂದ ಒಂದ್ ನಂಬಿಕೆ ಅನ್ನೋದು ಹೊಟ್ಟೋಗಿರುತ್ತೆ ನಿಮ್ಗೆ, ಪೀಪಲ್ಸ್ ಇಂದ ಆಗಿರ್ಬೋದು ಅಥವಾ ಯಾವ್ದೋ ಒಂದ್ ನಿಮ್ ಲೈಫ್ ಅಲ್ಲಿ ಆಗಿರೋ ಡೈರೆಕ್ಷನ್ ಸಿಚುಯೇಷನ್ಸ್ ಇಂದ. ಸೊ ಆ ಡಿಸಿಷನ್ಸ್ ನ ನೀವೇನ್ ಮಾಡ್ತೀರಾ ಅಂದ್ರೆ, ಅಲೈನ್ ಮಾಡ್ಕೊಳ್ಳಿ, ಅದು ಯಾಕಾಗಿದೆ, ಎಲ್ಲಿಂದ ಆಗಿದೆ ಏನೋ ತಿಳ್ಕೊಂಡು, ನಿಮ್ ವ್ಯಾಲ್ಯೂಸ್ ಗೆ ಬಿಲೀವ್ಸ್ ಗೆ ಅದು ಧಕ್ಕೆ ಬರ್ಬಾರ್ದು, ನಿಮ್ ಸ್ಟಡೀಸ್ ಗೆ ನಿಮ್ ಕೆರಿಯರ್ ಗೆ ನಿಮ್ ಗೋಲ್ಸ್ ನ ರೀಚ್ ಆಗೋದಿಕ್ಕೆ ಅದು ಅಡ್ಡ ಬರ್ಬಾರ್ದು. ಅದನ್ನ ನೀವೇ ಡಿಸಿಷನ್ ತಗೊಂಡು ಅದ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನ ಟ್ರಬಲ್ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಯಾರಿಂದ ನಿಮ್ಗೆ ಆತರ ತೊಂದರೆ ಆಗಿತ್ತು ಅವ್ರ ಹತ್ರ ಹೋಗಿ ಓಪನ್ ಆಗಿ ಮಾತಾಡಿ. ಅವರು ನಿಮ್ ಮೆಂಟರ್ ಆಗಿರ್ಬೋದು ಅಥವಾ ನಿಮ್ ಕೊಲೀಗ್ಸ್ ಆಗಿರ್ಬೋದು, ಹೋಗಿ ಅವ್ರ ಹತ್ರ ಓಪನ್ ಆಗಿ ಮಾತಾಡಿ, ಮತ್ತೆ ಅವ್ರ ಪರ್ಸ್ಪೆಕ್ಟಿವ್ ಹೇಗಿದೆ ನಿಮ್ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ ಅನ್ನೋದು ಕೂಡ ನೀವು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಥವಾ ಅವ್ರಿಗೆ ಅರ್ಥ ಮಾಡ್ಸಿ ಅಂತ ಹೇಳ್ತಾ ಇದೆ ಕಾರ್ಡ್. ಹೀಗೆ ಮಾಡೋದ್ರಿಂದ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಆ ವರ್ಕ್ ಎನ್ವೈರಾನ್ಮೆಂಟ್
ಚೆನ್ನಾಗಿರುತ್ತೆ. ಥರ್ಡ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಕಪ್ಸ್. ಈ 10 ಆಫ್ ಕಪ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಹ್ಯಾಪಿನೆಸ್, ಜಾಲಿ ಆಗಿರೋದು, ಒಂದು ಕಂಪ್ಲೀಟ್ನೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ ಪರ್ಸನ್ ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ ನಿಮ್ ಜೊತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಮ್ ಜೊತೆ ಕಂಪ್ಲೀಟ್ ಆಗಿ ಜಾಯ್ಫುಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರ ಪ್ರೀತಿಯಲ್ಲಿ ಏನೇನ್ ಬೇಕಿತ್ತು ಪ್ರತಿಯೊಂದು ಇದೆ ಅವ್ರ ಪ್ರೀತಿ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಂಪ್ಲೀಟ್ನೆಸ್ ನ ಫೀಲ್ ಮಾಡ್ತಾ ಇದ್ದಾರೆ ಅವರು. ಅಂಡ್ ಅವರು ನಿಮ್ಗೆ ಹೇಳ್ತಾ ಇದ್ದಾರೆ ನೀವೊಂದು ಡ್ರೀಮ್ ಅವ್ರಿಗೆ ಅದು ನಿಜ ಆಗಿದೆ, ಆ ಕನ್ಸು ನಿಜ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಅವ್ರಿಗೆ ಸೋಲ್ ಮೇಟ್ ಮತ್ತೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ಒಂದು ಗ್ರಾಟಿಟ್ಯೂಡ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ ಅವರು, ಯಾಕಂದ್ರೆ ನಿಮ್ಮಿಂದಾನೇ ಅವರು ಒಂದು ಇನ್ಸ್ಪೈರ್ಡ್ ಪರ್ಸನ್ ಮತ್ತೆ ಗ್ರೇಟ್ಫುಲ್ ಪರ್ಸನ್ ಅಂತ ಫೀಲ್ ಆಗೋ ತರ ನೀವು ಮಾಡಿದೀರಾ ಅಂತ. ಅಂಡ್ ಅವರು ಹೇಳ್ತಾ ಇದ್ದಾರೆ ನೀವೇ ಅವರು ಸ್ಮೈಲ್ಗೆ ರೀಸನ್, ಅವ್ರ ನಗೋದಿಕ್ಕೆ ರೀಸನ್, ಆಮೇಲೆ ಏನೇ ಅವ್ರ ಲೈಫ್ ಅಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಇದ್ರು ಅದಕ್ಕೆ ರೀಸನ್ ನೀವೇ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಅವ್ರು ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಮತ್ತೆ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರೀತಿನ ಅವರು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ಮೆಸೇಜ್ ಅಂತಾನೆ ಹೇಳ್ಬೋದು ಗೈಸ್. ನಿಮ್ ಪರ್ಸನ್ ಇಂದ ನಿಮ್ಗೆ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಕಾರ್ಡ್ ಅಲ್ಲಿ ಕಾಣಿಸ್ತಾ ಇದೆ. ನಿಮ್ ಪರ್ಸನ್ ಇವಾಗ ರೆಡಿ ಆಗಿದ್ದಾರೆ ನಿಮ್ ಜೊತೆ ಒಂದು ನ್ಯೂ ಚಾಪ್ಟರ್ ನ ಸ್ಟಾರ್ಟ್ ಮಾಡೋದಿಕ್ಕೆ. ಅವರು ನಿಮ್ಮನ್ನ ಅವ್ರ ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಂಡಿದ್ದಾರೆ ಅಂಡ್ ಅವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ ನಿಮ್ ಜೊತೆ. ಅಂಡ್ ಅವರು ಹೇಳ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಏನಂದ್ರೆ ನೀವೇ ಅವ್ರಿಗೆಲ್ಲ ಅಂಡ್ ಲೈಫ್ ಲಾಂಗ್ ನಿಮ್ ಜೊತೆ ಇರೋದಿಕ್ ಅವ್ರು ಇಷ್ಟ ಪಡ್ತಾ ಇದ್ದಾರೆ. ಅಂಡ್ ಅವರು ನಿಮ್ಗೆ ತಿಳ್ಸೋದಿಕ್ ಇಷ್ಟ ಪಡ್ತಾ ಇದ್ದಾರೆ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅವರು ನಂಬ್ತಾ ಇದ್ದಾರೆ ನೀವು ಅಷ್ಟೇ ಅವ್ರನ್ನ ಇಷ್ಟ ಪಡ್ತಾ ಇದ್ದೀರಾ ಅಂತ. ಇನ್ನ ಮ್ಯಾರಿಡ್ ಕಪಲ್ಸ್ ಗೆ ರೀಡಿಂಗ್ ಮಾಡ್ಬೇಕಂದ್ರೆ ಈ 10 ಆಫ್ ಕಪ್ಸ್ ಕಾರ್ಡ್ ಬಂದ್ಬಿಟ್ಟು ಇದು ನಿಮ್ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹ್ಯಾಪಿನೆಸ್ ಮತ್ತೆ ಜಾಯ್ಫುಲ್ ಮತ್ತೆ ಎಮೋಷನಲ್ ಕಮಿಟ್ಮೆಂಟ್ ನ ತೋರಿಸುತ್ತೆ. ಇವಾಗ ಏನ್ ನೀವು ನಿಮ್ ಪ್ರೀತಿ ರಿಲೇಶನ್ಶಿಪ್ ಅಲ್ಲಿ, ನಿಮ್ ಮ್ಯಾರಿಡ್ ರಿಲೇಶನ್ಶಿಪ್ ಅಲ್ಲಿ ನೀವೇನ್ ಕ್ರಿಯೇಟ್ ಮಾಡ್ಕೊಂಡಿದೀರಾ ಅದೊಂದು ಪ್ರೀತಿ ಡೆವಲಪ್ ಆಗಿರೋದು ಅಥವಾ ಇವಾಗ ಏನ್ ಗ್ರೇಟ್ ಹ್ಯಾಪಿನೆಸ್ ಜಾಯ್ಫುಲ್ನೆಸ್ ಇದೆ ಅದನ್ನ ನೀವು ನಿಮ್ ಪರ್ಸನ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಅಂಡ್ ಇದು ಇನ್ನ ಒಂದು ಸಿಗ್ನಿಫೈ ಮಾಡ್ತಾ ಇದೆ ಅಂದ್ರೆ ಒಂದು ಪ್ಲೇಫುಲ್ನೆಸ್ ಮತ್ತೆ ಒಂದು ಕ್ರಿಯೇಟಿವಿಟಿನ ತೋರಿಸ್ತಾ ಇದೆ. ಸೊ ಇದ್ರಿಂದ ನಿಮ್ಮ ಪರ್ಸನ್ ಜೊತೆ ನೀವು ಒಂದು ಸ್ಪಾಂಟೇನಿಯಸ್ ಆಗಿ ಜಾಯ್ಫುಲ್ ಆಗಿ ಇರ್ಬೋದು ಅಂತ. ಅಂಡ್ ಇನ್ ರಿಲೇಶನ್ಶಿಪ್ ಪರವಾಗಿ, ಮ್ಯಾರೇಜ್ ಪರವಾಗಿ ಈ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಒಂದು ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಾರ್ಡ್ ನಿಮ್ಗೆ ಒಂದು ರಿಮೈಂಡ್ ಮಾಡ್ತಾ ಇದೆ ಏನಂದ್ರೆ ನೀವು ಅಪ್ರಿಶಿಯೇಟ್ ಮಾಡಿ ಅಂಡ್ ಸೆಲೆಬ್ರೇಟ್ ಮಾಡಿ ಪ್ರತಿಯೊಂದು ನಿಮ್ ಪ್ರೀತಿ ವಿಷಯವಾಗಿ ನೀವೇನ್ ಅಚೀವ್ ಮಾಡಿದಿರೋ ಪ್ರತಿಯೊಂದು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇದೆ. ಮತ್ತೆ ಒಂದು ಗ್ರೇಟ್ಫುಲ್ ಮತ್ತೆ ನಿಮ್ ಲೈಫ್ ಅಲ್ಲಿ ಏನ್ ಸಿಕ್ಕಿದೆ ನಿಮ್ಗೆ ಇವಾಗ ಬ್ಲೆಸ್ಸಿಂಗ್ಸ್ ಅದಕ್ಕೆ ಒಂದು ಗ್ರೇಟ್ಫುಲ್ ಗ್ರಾಟಿಟ್ಯೂಡ್ ಹೇಳಿ ಅಂತಾನು ಹೇಳ್ತಾ ಇದೆ. ಇನ್ನ ಎಜುಕೇಶನ್ ಅಂಡ್ ಕೆರಿಯರ್ ಬಗ್ಗೆ ರೀಡಿಂಗ್ ಅಂದ್ರೆ ನೀವು ಪ್ರಸ್ತುತ ಇವಾಗ ಯಾವ ಫೀಲ್ಡ್ ಅಲ್ಲಿ ಇದೀರೋ, ಯಾವ ಫೀಲ್ಡ್ ನ ಚೂಸ್ ಮಾಡ್ಕೊಂಡಿದಿರೋ ಅಲ್ಲಿ ನೀವು ಪ್ಲೇಫುಲ್ನೆಸ್ ಆಗಿದ್ದೀರಾ ಮತ್ತೆ ಒಂದು ಕ್ರಿಯೇಟಿವ್ ಆಗಿದ್ದೀರಾ ಅಂತ ಹೇಳ್ಬೋದು. ಇದೇ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ ನಿಮ್ ಸ್ಟಡೀಸ್ ಅಲ್ಲಿ ಅಥವಾ ನಿಮ್ ವರ್ಕ್ ಅಲ್ಲಿ ಅಂತ. ನೀವು ಜಾಲಿಯಾಗಿ ಪ್ಲೇ ಮಾಡ್ಕೊಂಡು ಆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಂಡ್ ಇದು ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಒಂದು ಲಾಂಗ್ ಟರ್ಮ್ ಗೋಲ್ಸ್ ನ ನೀವು ರೀಚ್ ಆಗ್ತೀರಾ ಅಥವಾ ಆ ಲಾಂಗ್ ಟರ್ಮ್ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಆ ಒಂದು ಅಚೀವ್ಮೆಂಟ್ ಅನ್ನೋದು ಬರುತ್ತೆ, ನಿಮ್ಗೆ ಒಂದು ಸಕ್ಸಸ್ ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಇದೆ. ಮತ್ತೆ ಸ್ವಲ್ಪ ಜನಕ್ಕೆ ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ ಗ್ರಾಜುಯೇಷನ್ ಗೆ ರೆಡಿ ಆಗಿದ್ದೀರಾ ಇನ್ ಸ್ವಲ್ಪ ಜನ ಅಂತ ಹೇಳ್ಬೋದು. ಇನ್ ಸ್ವಲ್ಪ ಜನಕ್ಕೆ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ ಸ್ವಲ್ಪ ಜನಕ್ಕೆ ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇರೋದನ್ನ ಹೇಳುತ್ತೆ. ಅಂಡ್ ಇದು ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ ಏನಂದ್ರೆ ಒಂದು ಅಪ್ರಿಶಿಯೇಟ್ ಮತ್ತೆ ಸೆಲೆಬ್ರೇಷನ್ ಅನ್ನೋದು ಮಾಡಿ ಪ್ರತಿಯೊಂದು ನಿಮ್ ಲೈಫ್ ಅಲ್ಲಿ ನೀವೇನ್ ಅಚೀವ್ ಮಾಡ್ತೀರಾ ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಪ್ರತಿಯೊಂದಕ್ಕೂ ಒಂದು ಸೆಲೆಬ್ರೇಷನ್ ಅನ್ನೋದು ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ ಮತ್ತೆ ಒಂದು ಗ್ರೇಟ್ಫುಲ್ ಗ್ರಾಟಿಟ್ಯೂಡ್ ನ ಹೇಳಿ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಸಿಕ್ಕಿರೋ ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ಗೂ ನೀವು ಒಂದು ಗ್ರಾಟಿಟ್ಯೂಡ್ ಅನ್ನೋದು ಹೇಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಐ ಹೋಪ್ ಫೈಲ್ ನಂಬರ್ 1 ಅವ್ರಿಗೆ ಈ ಮೆಸೇಜ್ ರೆಸೋನೇಟ್ ಆಗಿದೆ ಅಂತ ನಂಬ್ತಾ ಇದ್ದೀನಿ. ನಿಮ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಅನ್ನೋದು ಬಂದಿದೆ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಮತ್ತೆ ಸಿಗೋಣ. ಬಾಯ್ ಫಾರ್ ನಾವ್. ಓಕೆ, ಇವಾಗ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡ್ಕೊಂಡಿರೋ ರೀಡಿಂಗ್ ಮಾಡೋಣ. ಪೈಲ್ ನಂಬರ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇಲ್ಲಿ ನಿಮ್ ಪರ್ಸನ್ ನಿಮ್ಗೆ ಮೆಸೇಜ್ ಹೇಳ್ಬೇಕು ಅನ್ಕೊಂಡಿದಾರಲ್ಲ ಆ ಪರ್ಸನ್ ನಿಮ್ಮನ್ನ ಹೇಗ್ ನೋಡ್ತಾರೆ ಅಂದ್ರೆ ತುಂಬಾ ರೆಸ್ಪೆಕ್ಟ್
ಕೊಟ್ಟು ನೋಡ್ತಾರೆ ನಿಮ್ಮನ್ನ ಅಂತ ಹೇಳ್ಬೋದು. ಆ ಪರ್ಸನ್ ಮೇ ಬಿ ನಿಮ್ ಕ್ರಶ್ ಆಗಿರ್ಬೋದು, ಅಥವಾ ಒಂದು ಸೀಕ್ರೆಟ್ ಫ್ಯಾನ್ ಆಗಿರ್ಬೋದು, ಅಥವಾ ಆಲ್ರೆಡಿ ನಿಮ್ ಜೊತೆ ಕನೆಕ್ಷನ್ ಇದ್ರು ಅಥವಾ ಇದಾರೋ, ಅಥವಾ ಏನೋ ಜಸ್ಟ್ ಗೊತ್ತು ನಿಮ್ಗೆ ಅವರು ಅನ್ನೋ ತರ ಪರ್ಸನ್ ಆಗಿರ್ಬೋದು. ರೇರ್ ಆಗಿ ಕಾಣಿಸ್ಕೊಳ್ಳೋ ಪರ್ಸನ್ ಆಗಿರ್ಬೋದು, ಅವರು ಯಾರೇ ಆಗಿರ್ಬೋದು. ಬಟ್ ಅವ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಂತೂ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾರೆ ಗೈಸ್. ಅದು ಆ ಮೆಸೇಜ್ ನಿಮ್ಗೆ ಗೊತ್ತಾಗ್ಬೇಕು ಅಂತಾನು ಅವರು ಇಷ್ಟಪಡ್ತಾ ಇದ್ದಾರೆ. ಇನ್ನ ಕಾರ್ಡ್ಸ್ ಓಪನ್ ಮಾಡಿ ನೋಡೋಣ. ಓಕೆ, ಫಸ್ಟ್ ಕಾರ್ಡ್ ಬಂದು ಪೇಜ್ ಆಫ್ ವ್ಯಾಂಡ್ಸ್, ಸೆಕೆಂಡ್ ಒನ್ ದಿ ಸ್ಟಾರ್, ಥರ್ಡ್ ಒನ್ ದಿ ಸನ್. ಫಸ್ಟ್ ಕಾರ್ಡ್ ಬಂದು ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಬಂದಿದೆ. ಈ ಪೇಜ್ ಆಫ್ ವ್ಯಾಂಡ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಎಂಥೂಸಿಯಾಸಮ್ ಮತ್ತೆ ಕ್ಯೂರಿಯಾಸಿಟಿ ಮತ್ತೆ ಅಡ್ವೆಂಚರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಪರ್ಸನ್ ಇದಾರಲ್ವಾ ನಿಮ್ಗೆ ಮೆಸೇಜ್ ಹೇಳ್ಬೇಕು ಅಂತ, ಆ ಪರ್ಸನ್ ಏನ್ ಮೆಸೇಜ್ ಹೇಳ್ಬೇಕು ನಿಮ್ಗೆ ಅಂತ ಇದಾರೆ ಅಂದ್ರೆ ಅವ್ರು ನಿಮ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಅಂಡ್ ಅವ್ರಿಗೆ ನಿಮ್ ಬಗ್ಗೆ ಇರೋ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಾಗ್ಬೇಕು ಅಂತಾನು ಅವ್ರು ಇಷ್ಟ ಪಡ್ತಾ ಇದಾರೆ. ಮೇ ಬಿ ಅವರು ನಿಮ್ಮನ್ನ ದೂರದಿಂದ ಗಮನಿಸ್ತಾ ಇರ್ತಾರೆ ಅನ್ಸುತ್ತೆ, ಮತ್ತೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ತಾ ಇರ್ತಾರೆ, ಮತ್ತೆ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಅಂಡ್ ಅವರು ನಿಮ್ಮ ಅಟೆನ್ಷನ್ ನ ಗ್ರಾಬ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಏನಾದ್ರೂ ಒಂದು ಸಿಗ್ನಲ್ಸ್ ಕೊಡೋದು, ಹಿಂಟ್ಸ್ ಕೊಡೋದು, ಆತರ ಏನಾದ್ರೂ ಮಾಡ್ತಾ ಇರ್ತಾರೆ. ಅಂಡ್ ಅವರು ನಿಮ್ಗೆ ಗೊತ್ತಾಗ್ಬೇಕು ಅಂತ ಮಾಡಿದ್ದಾರೆ. ಏನಂದ್ರೆ ಅವರು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅಂತ, ಅಂಡ್ ಇಂಪ್ರೆಸ್ ಆಗಿದ್ದಾರೆ ನಿಮ್ಗೆ, ಮತ್ತೆ ಇನ್ಸ್ಪೈರ್ಡ್ ಆಗಿದ್ದಾರೆ ನಿಮ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆ ಪರ್ಸನ್ ತುಂಬಾ ಫನ್ ಆಗಿ, ಫ್ರೆಂಡ್ಲಿ ಆಗಿ, ಅಡ್ವೆಂಚರ್ ಆಗಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅವ್ರು ಏನ್ ಹೇಳ್ಬೇಕು ಅಂತ ಇದ್ದಾರೆ ನಿಮ್ಗೆ ಅಂದ್ರೆ ಓಪನ್ ಆಗಿ ಮತ್ತೆ ಹಾನೆಸ್ಟ್ ಆಗಿ, ಸ್ಪಾಂಟೇನಿಯಸ್ ಆಗಿ ಇರ್ತಾರೆ ನಿಮ್ ಪ್ರೀತಿ ವಿಷಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ರೆಡಿ ಆಗಿದ್ದಾರೆ ಹೊಸದಾಗಿ ಏನಾದ್ರು ಎಕ್ಸ್ಪ್ಲೋರ್ ಮಾಡೋದಿಕ್ಕೆ, ಡಿಸ್ಕವರ್ ಮಾಡೋದಿಕ್ಕೆ, ಮತ್ತೆ ಹೊಸ ಫೀಲಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ನಿಮ್ ಜೊತೆ ಅಂತ. ಇನ್ನ ಮ್ಯಾರಿಡ್ ಕಪಲ್ಸ್ ಗೆ ರೀಡಿಂಗ್ ಅಂದ್ರೆ ಈ ಪೇಜ್ ಆಫ್ ವ್ಯಾಂಡ್ಸ್ ಸಜೆಸ್ಟ್ ಮಾಡುತ್ತೆ ನಿಮ್ಗೆ ಏನಂದ್ರೆ ಇಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ, ಮತ್ತೆ ಪ್ಯಾಷನ್ ಅಂಡ್ ಅಡ್ವೆಂಚರ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ತಾ ಇದೆ. ಈ 3 ಕೊರತೆಯಿಂದಾನೇ ಇವಾಗ ಸದ್ಯಕ್ಕೆ ನಿಮ್ ಪರ್ಸನ್ ಬಂದ್ಬಿಟ್ಟು ಬೋರ್ ಫೀಲಿಂಗ್ ಮಾಡ್ತಾ ಇದಾರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಈಸ್ ಫೀಲಿಂಗ್ ಬೋರ್ಡ್ ಅಂತ ಹೇಳ್ಬೋದು, ಮತ್ತೆ ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ರೆ, ಒಂದು ಫ್ರಸ್ಟ್ರೇಷನ್ ಅನ್ನೋದು ಫೀಲ್ ಮಾಡ್ತಾ ಇದಾರೆ. ಇದು ನಿಮ್ ಇಬ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಅಂತ ಹೇಳ್ಬೋದು. ಸೊ ಇದರಿಂದ ಈ ಕಾರ್ಡ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ, ನಿಮ್ ಆಸೆಗಳು, ಡ್ರೀಮ್ಸ್ ಏನಿದೆಯೋ ಅದನ್ನ ನಿಮ್ ಪಾರ್ಟ್ನರ್ ಜೊತೆ ಎಕ್ಸ್ಪ್ರೆಸ್ ಮಾಡಿ, ಓಪನ್ ಆಗಿ ಮಾತಾಡಿ, ಆಮೇಲೆನೆ ನೀವು ನೀವಿಬ್ರು ಸೇರಿ ಹುಡುಕಿ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅನ್ನೋದು ಮಾಡಿ ನಿಮ್ ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದೆ. ಅಂಡ್ ಇಲ್ಲಿ ಇನ್ನ ಒಂದು ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಗೆ ಏನಂದ್ರೆ ನಿಮ್ಮಲ್ಲಿ ಆ ಪೊಟೆನ್ಶಿಯಲ್ ಅನ್ನೋದು ಇದೆ. ನಿಮ್ ರಿಲೇಶನ್ಶಿಪ್ ಅಲ್ಲಿ ಯಾವ ತರದ ಪ್ರಾಬ್ಲಮ್ಸ್ ಬಂದ್ರು, ಅಬ್ಸ್ಟಾಕಲ್ಸ್ ಬಂದ್ರು ನೀವು ಅದರಿಂದ ಓವರ್ಕಮ್ ಆಗೋ ಒಂದು ಪೊಟೆನ್ಶಿಯಲ್ ಅನ್ನೋದು ನಿಮ್ಮಲ್ಲಿ ಇದೆ. ಬಟ್ ಏನಂದ್ರೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಅದರಿಂದ ನೀವು ಆಕ್ಷನ್ ತಗೊಳ್ಳಿ, ಬಿ ಕರೇಜ್, ಧೈರ್ಯವಾಗಿರಿ ನೀವು ಅಂತ ಹೇಳ್ತಾ ಇದೆ ಕಾರ್ಡ್. ಇನ್ನ ಎಜುಕೇಶನ್ ಅಂಡ್ ಕೆರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಎಜುಕೇಶನ್ ಪರವಾಗಿ ಅಥವಾ ನಿಮ್ ಕೆರಿಯರ್ ಗೋಲ್ಸ್ ನ ರೀಚ್ ಆಗೋದ್ ಪರವಾಗಿ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಲ್ಲಿ ಆ ಒಂದು ಪೊಟೆನ್ಶಿಯಲ್ ಅನ್ನೋದು ಇದೆ ಆಲ್ರೆಡಿ. ಅದೇ ನಿಮ್ಮನ್ನ ರೀಚ್ ಮಾಡಿಸುತ್ತೆ. ಆ ಪೊಟೆನ್ಶಿಯಲ್ ಇಂದಾನೇ ನೀವು ಆ ಗೋಲ್ಸ್ ನ ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ನೀವು ಮೇ ಬಿ ಇಲ್ಲಿ ಒಂದು ನ್ಯೂ ಫೀಲ್ಡ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟ ಪಡ್ತಾ ಇದ್ದೀರಾ, ಒಂದು ನ್ಯೂ ಸ್ಕಿಲ್ಸ್ ನ ಕಲಿಯೋದಕ್ಕೆ ಇಷ್ಟ ಪಡ್ತಾ ಇದ್ದೀರಾ. ಇನ್ ಸ್ವಲ್ಪ ಜನ ಒಂದು ನ್ಯೂ ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟ ಪಡ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ಈ ಕಾರ್ಡ್ ನಿಮ್ಮನ್ನ ಎಂಕರೇಜ್ ಮಾಡ್ತಾ ಇದೆ. ಹೇಗೆ ಅಂದ್ರೆ ನೀವು ಕಾನ್ಫಿಡೆಂಟ್ ಆಗಿರಿ, ಮತ್ತೆ ಒಂದು ಅಡ್ವೆಂಚರ್ ಆಗಿರಿ, ಮತ್ತೆ ಇನೋವೇಟಿವ್ ಆಗಿರಿ ನಿಮ್ ಎಜುಕೇಶನ್ ಫೀಲ್ಡ್ ಆಗ್ಲಿ ಅಥವಾ ನಿಮ್ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಆಗ್ಲಿ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ಇನ್ನ ಒಂದು ಇಂಡಿಕೇಟ್ ಮಾಡ್ತಾ ಇದೆ ಏನಂದ್ರೆ ನೀವು ರೆಡಿ ಆಗಿರಿ ಆಕ್ಷನ್ ನ ತಗೊಳ್ಳೋದಿಕ್ಕೆ, ಟೇಕ್ ಆಕ್ಷನ್ ಅಂತ ಹೇಳ್ತಾ ಇದೆ. ನಿಮ್ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ, ಏನಾದ್ರೂ ಅಬ್ಸ್ಟಾಕಲ್ಸ್ ಬಂದಾಗ ಅಥವಾ ಚಾಲೆಂಜಸ್ ಬಂದ್ರೆ ಅದರಿಂದ ಓವರ್ಕಮ್ ಆಗಿ, ಮತ್ತೆ ಯಾವಾಗೂ ಪ್ಯಾಷನೇಟ್ ಆಗಿರಿ, ಡೆಡಿಕೇಶನ್ ಇರ್ಲಿ ನಿಮ್ ಕೆಲಸದಲ್ಲಿ ಅಂತ ಹೇಳ್ತಾ ಇದೆ. ಅಂಡ್ ಇನ್ನ ಸೆಕೆಂಡ್ ಕಾರ್ಡ್ ಬಂದು ಇಲ್ಲಿ ದಿ ಸ್ಟಾರ್ ಕಾರ್ಡ್. ದಿ ಸ್ಟಾರ್ ಕಾರ್ಡ್ ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಹೋಪ್, ಫೈಟ್ ಅಂಡ್ ಹೀಲಿಂಗ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ನಿಮ್ ಪರ್ಸನ್ ನಿಮ್ಗೆ ಏನ್ ಹೇಳ್ಬೇಕು ಅಂತ ಇದ್ದಾರೆ ಅಂದ್ರೆ ಅವರು ನಿಮ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತಾನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ಹೇಳ್ತಾ ಇದ್ದಾರೆ ನೀವು ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದೀರಾ, ಮತ್ತೆ ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಿದೀರಾ, ತುಂಬಾ
ಅಬ್ಸ್ಟಾಕಲ್ಸ್ ಇಂದ ನೀವು ಓವರ್ಕಮ್ ಆಗಿದ್ದೀರಾ, ಅದನ್ನ ಅವರು ಹತ್ರದಿಂದ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವರು ನಿಮ್ಗೆ ಹೆಲ್ಪ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಆಲ್ರೆಡಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲಾದ್ರಲ್ಲೂ ನಿಮ್ಮನ್ನ ಪುಷ್ ಮಾಡ್ತಾರೆ, ಚೇರ್ ಅಪ್ ಮಾಡ್ತಾರೆ ನಿಮ್ಮನ್ನ, ಮತ್ತೆ ನಿಮ್ಗೋಸ್ಕರ ಪ್ರೇ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಅವರು ನಿಮ್ಗೆ ತಿಳ್ಸೋದಿಕ್ಕೆ ಬಯಸ್ತಾ ಇದ್ದಾರೆ ಏನಂದ್ರೆ ಅವರು ನಿಮ್ ಜೊತೆ ಪಾಸಿಟಿವ್ ಆಗಿ ಮತ್ತೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಅಂಡ್ ಅವರು ಯಾವುದೇ ರೀತಿ ಡೌಟ್ಫುಲ್ ಆಗಿ ಅಥವಾ ಡಿಸ್ಕರೇಜ್ ಆಗಿ ಇಲ್ಲ ನಿಮ್ ಜೊತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ನಿಮ್ಗೋಸ್ಕರ ಯಾವಾಗ್ಲೂ ಇರ್ತಾರೆ, ನಿಮ್ ಸಹಾಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವಾಗಿದ್ದಾರೆ ಮತ್ತೆ ಮುಂದಕ್ಕೂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಯಾವಾಗ್ಲೂ ಅವರು ನಿಮ್ ಹಿಂದೆ ಇತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವ್ರಿಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ ಅಂಡ್ ನಿಮ್ಮನ್ನ ಹೀಲ್ ಮಾಡೋದಕ್ಕೆ ಅವ್ರು ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅಂಡ್ ಇನ್ನ ಮ್ಯಾರಿಡ್ ಕಪಲ್ಸ್ಗೆ ರೀಡಿಂಗ್ ಮಾಡೋದಾದ್ರೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ನಂಬಿಕೆ ಮತ್ತೆ ಒಂದು ಹೀಲಿಂಗ್ ಅನ್ನೋದು ಕಾಣಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಮೇ ಬಿ ಸ್ವಲ್ಪ ಜನಕ್ಕೆ ಇನ್ನು ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಇದ್ದೀರಾ ನೀವು, ಅಷ್ಟು ಚೆನ್ನಾಗಿಲ್ಲ ನಿಮ್ ರಿಲೇಶನ್ಶಿಪ್ ಅನ್ನೋದು ತೋರಿಸ್ತಾ ಇದೆ. ಬಟ್ ಏನಂದ್ರೆ ನೀವು ಆ ಅಸಮಾಧಾನ ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ನಿಮ್ಮಿಬ್ಬರ ಮಧ್ಯೆ ಆ ನಂಬಿಕೆ ಅನ್ನೋದು ಕಡಿಮೆ ಆಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಅಂಡ್ ಈ ಕಾರ್ಡ್ ರೆಪ್ರೆಸೆಂಟ್ ಮಾಡ್ತಾ ಇರೋದೇನಂದ್ರೆ ಆ ನಂಬಿಕೆ ಅನ್ನೋದು ಮತ್ತೆ ಹುಟ್ಟುತ್ತೆ, ಮತ್ತೆ ಬರುತ್ತೆ, ಇನ್ನು ಸ್ಟ್ರಾಂಗ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು. ಒಂದು ಶಾಂತಿ ವಾತಾವರಣ ಅನ್ನೋದು ಬರುತ್ತೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಅನ್ನೋದು ಹೇಳ್ತಾ ಇದೆ. ಅಂಡ್ ನೀವಿಬ್ರು ಸೇರಿ ನಿಮ್ಮ ರಿಲೇಶನ್ಶಿಪ್ ಗೋಲ್ಸ್ ನ ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ನಿಮ್ಗೆ ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಯಾವ್ದು ಪಾಸಿಟಿವ್ ಆಸ್ಪೆಕ್ಟ್ಸ್ ಇದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಅದನ್ನ ಬಿಟ್ಟು ಯಾವ್ದು ನೆಗೆಟಿವ್ ಆಗಿದೆಯೋ ಅದನ್ನ ನೋಡಕ್ಕೆ ಫೋಕಸ್ ಮಾಡೋದಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೆ. ಇನ್ನು ಎಜುಕೇಶನ್ ಅಂಡ್ ಕೆರಿಯರ್ ಅವ್ರಿಗೆ ರೀಡಿಂಗ್ ಅಂದ್ರೆ ನಿಮ್ಮ ಎಜುಕೇಶನ್ ಬಗ್ಗೆ ಅಂಡ್ ನಿಮ್ಮ ಕೆರಿಯರ್ ಬಗ್ಗೆ ಒಂದು ಕ್ಲಿಯರ್ ವಿಷನ್ ಅನ್ನೋದು ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ಮ ಇನ್ನರ್ ಮೈಂಡ್ ನ ನಂಬಿ ಅದ್ರ ಗೈಡೆನ್ಸ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೆ. ಅಂಡ್ ಇದು ರೆಪ್ರೆಸೆಂಟ್ ಏನ್ ಮಾಡ್ತಾ ಇದೆ ನಿಮ್ಗೆ ಎಜುಕೇಶನ್ ಪರವಾಗಿ ಮತ್ತೆ ಕೆರಿಯರ್ ಪರವಾಗಿ ಅಂದ್ರೆ ಒಂದು ಟೈಮ್ ಆಫ್ ಹೋಪ್ ಮತ್ತೆ ಹೀಲಿಂಗ್ ಮತ್ತೆ ರಿನಿವಲ್ ಇನ್ ಯುವರ್ ಎಜುಕೇಶನಲ್ ಅಂಡ್ ಪ್ರೊಫೆಷನಲ್ ಜರ್ನಿ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ಇನ್ನ ಒಂದ್ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮನ್ನ ನೀವ್ ನಂಬಿ ಯೂನಿವರ್ಸ್ ನ ಕೂಡ ನಂಬಿ ನಿಮ್ ಡ್ರೀಮ್ಸ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೆ. ಅಂಡ್ ಇಲ್ಲಿ ಕಾರ್ಡ್ ನಿಮ್ಗೆ ಏನ್ ಸಜೆಷನ್ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಅನ್ನೋದು ಇದೆ ನಿಮ್ ಗೋಲ್ಸ್ ನ ಅಚೀವ್ ಮಾಡೋದಿಕ್ಕೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಪಾಸಿಟಿವ್ ಆಗಿ ಸ್ಟೆಪ್ಸ್ ನ ತಗೊಳ್ಳಿ. ಆ ಪಾಸಿಟಿವ್ ಸ್ಟೆಪ್ಸ್ ಇಂದ ವರ್ಲ್ಡ್ ಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದಾಗ್ಬೇಕು ನಿಮ್ ಎಜುಕೇಶನ್ ಇಂದ ಮತ್ತೆ ನಿಮ್ ಕೆರಿಯರ್ ಇಂದ ಅಂತ ಹೇಳ್ತಾ ಇದೆ. ಇನ್ನ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದಿಸ್ ಸನ್ ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಹ್ಯಾಪಿನೆಸ್, ಒಂದು ಸಕ್ಸಸ್ ಮತ್ತೆ ಒಂದು ಜಾಯ್ಫುಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಿಮ್ ಪರ್ಸನ್ ಏನ್ ಫೀಲ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಿಮ್ ಬಗ್ಗೆ ತುಂಬಾ ಸಂತೋಷವಾಗಿದ್ದಾರೆ, ಹ್ಯಾಪಿ ಫೀಲ್ ಮಾಡ್ತಾರೆ ನಿಮ್ ಬಗ್ಗೆ ಅಂತ ಹೇಳ್ಬೋದು. ನಿಮ್ ಪ್ರತಿಯೊಂದು ಸಕ್ಸಸ್ ನ ಅವ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ನೀವ್ ಯಾವ್ದೋ ಒಂದು ವಿಷಯದಲ್ಲಿ ನೀವು ಅಚೀವ್ ಮಾಡಿದೀರಾ, ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ, ನಿಮ್ ಗೋಲ್ ನ ರೀಚ್ ಆಗಿರೋದನ್ನ ಅವ್ರು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ಕಂಗ್ರಾಟ್ಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಒಂದು ಕಾಂಪ್ಲಿಮೆಂಟ್ ಅನ್ನೋದು ಕೊಡ್ತಾ ಇದ್ದಾರೆ ಮತ್ತೆ ನಿಮ್ ಕೆಲ್ಸಕ್ಕೆ ಒಂದು ರಿವಾರ್ಡಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ನಿಮ್ಗೆ ತಿಳ್ಸೋದಿಕ್ಕೆ ಬಯಸ್ತಾ ಇದ್ದಾರೆ ಏನಂದ್ರೆ ಅವ್ರು ನಿಮ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ, ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಇಂಪ್ರೆಸ್ ಆಗಿದ್ದಾರೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಇನ್ನೂ ಒಂದು ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಏನಂದ್ರೆ ಅವ್ರು ಯಾವ್ದೇ ರೀತಿ ಜಲಸ್ ಫೀಲ್ ಅಂತೂ ಅವ್ರಿಗೆ ಇಲ್ಲ ನಿಮ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ಹ್ಯಾಪಿನೆಸ್ ಅವ್ರ ಹ್ಯಾಪಿನೆಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರೊಬ್ರು ನಿಮ್ ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಅವರು ನೀವ್ ಶೈನ್ ಆಗೋದನ್ನ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಅವರು ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅವರು ನಿಮ್ಮಿಂದ ಹ್ಯಾಪಿ ಆಗಿದ್ದಾರೆ ಅಂತ. ಅಂಡ್ ನೀವು ಕೂಡ ಅವರಿಂದ ಹ್ಯಾಪಿ ಆಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಇದು ಒಂದು ಸ್ವೀಟ್ ಅಂಡ್ ಪಾಸಿಟಿವ್ ಮೆಸೇಜ್ ಅಂತಾನೆ ಹೇಳ್ಬೋದು ನಿಮ್ ಪರ್ಸನ್ ಇಂದ ಗೈಸ್. ಅವರು ನಿಮ್ಮನ್ನ ಎಷ್ಟು ನಂಬಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ ಮತ್ತೆ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಗೆ ಎಷ್ಟು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ನಿಮ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಮತ್ತೆ ಎಷ್ಟು ನಂಬಿದ್ದಾರೆ ನಿಮ್ಮನ್ನ, ಮತ್ತೆ ನಿಮ್ ಬಗ್ಗೆ ಎಷ್ಟು ಸಂತೋಷ ಫೀಲ್ ಮಾಡ್ತಾರೆ, ಹ್ಯಾಪಿ ಫೀಲ್ ಮಾಡ್ತಾರೆ. ಅವರು ನಿಮ್ಮನ್ನ ಒಂದು ಸ್ಟಾರ್ ತರ, ಒಂದು ಸೆಲೆಬ್ರಿಟಿ ತರಾನೇ ನೋಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಅವ್ರನ್ನ ಒಂದು ಸೆಲೆಬ್ರಿಟಿ ಸ್ಟಾರ್ ತರ ನೋಡ್ಬೇಕು ಅಂತ. ಅಂಡ್ ಅವರು ನಿಮ್ಗೆ ತಿಳ್ಸೋದಿಕ್ಕೆ ಬಯಸ್ತಾ ಇದ್ದಾರೆ ಏನಂದ್ರೆ ಅವರು ನಿಮ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇರ್ತಾರೆ ಮತ್ತೆ ಎಷ್ಟು ಅಡ್ಮೈರ್ ಆಗಿರ್ತಾರೆ ಅಂತ ಅದು ನಿಮ್ಗೆ ಗೊತ್ತಾಗ್ಬೇಕು, ನೀವು ನೋಟಿಸ್ ಮಾಡ್ತಾ ಇದ್ದೀರಾ ಅದನ್ನ ಅಂತಾನು ಅವರು ನಂಬ್ತಾ ಇದ್ದಾರೆ. ಇನ್ನ ಮ್ಯಾರಿಡ್ ಕಪಲ್ಸ್ಗೆ ರೀಡಿಂಗ್ ಅಂದ್ರೆ
ಈ ಕಾರ್ಡ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಒಂದು ಜಾಯ್ಫುಲ್ ಮತ್ತೆ ಒಂದು ಹ್ಯಾಪಿನೆಸ್ ಮತ್ತೆ ಒಂದು ಸಕ್ಸಸ್ ಇನ್ ಯುವರ್ ರಿಲೇಶನ್ಶಿಪ್ ಅನ್ನೋದನ್ನ ಹೇಳ್ತಾ ಇದೆ. ನೀವು ಸೆಲೆಬ್ರೇಟ್ ಮತ್ತೆ ಎಂಜಾಯ್ ಮಾಡ್ತಾ ಇದ್ದೀರಾ ಒಬ್ರಿಗೊಬ್ರು ನಿಮ್ ಕಂಪನಿನ ಅಂತ ಹೇಳ್ತಾ ಇದೆ. ನೀವಿಬ್ರು ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹೆಲ್ತಿ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಾ ಇದ್ದೀರಾ, ಒಂದು ಪಾಸಿಟಿವಿಟಿ ಅನ್ನೋದು ಇದೆ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಇದೆ ಅಂತ ಹೇಳ್ತಾ ಇದೆ. ಅಂಡ್ ಇನ್ನೊಂದ್ ಏನ್ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ನೀವಿಬ್ರು ಕಾನ್ಫಿಡೆಂಟ್ ಆಗಿದ್ದೀರಾ ಮತ್ತೆ ನಿಮ್ ಪ್ರೀತಿ ವಿಷಯವಾಗಿ ನಿಮ್ ರಿಲೇಶನ್ಶಿಪ್ ಪರವಾಗಿ ನೀವು ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ ಪ್ರೀತಿ ಏನಿದೆಯೋ ಅದನ್ನ ಒಬ್ರಿಗೊಬ್ರು ತುಂಬಾ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀರಾ ಮತ್ತೆ ಒಂದು ಗ್ರಾಟಿಟ್ಯೂಡ್ ಅನ್ನೋದು ಹೇಳ್ಕೊಳ್ತೀರಾ ಅಂತ ಹೇಳ್ಬೋದು. ಅಂಡ್ ಈ ಕಾರ್ಡ್ ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇದೆ, ಹ್ಯಾವ್ ಫನ್ ಅಂಡ್ ಪ್ಲೇಫುಲ್. ನಿಮ್ ಪ್ರೀತಿಯಲ್ಲಿ ಒಂದು ಪ್ಲೇಫುಲ್ ಆಗಿ ಜಾಯ್ಫುಲ್ ಆಗಿ ಇರ್ರಿ, ನಿಮ್ಮಲ್ಲಿ ಇರೋ ಆ ಇನ್ನರ್ ಚೈಲ್ಡ್ ನ ಎಂಬ್ರೇಸ್ ಮಾಡಿ ನಿಮ್ ಪಾರ್ಟ್ನರ್ ಜೊತೆ ಅಂತ ಹೇಳ್ತಾ ಇದೆ. ಅಂಡ್ ಇನ್ ಎಜುಕೇಶನ್ ಅಂಡ್ ಕೆರಿಯರ್ ಬಗ್ಗೆ ರೀಡಿಂಗ್ ಅಂದ್ರೆ ನಿಮ್ ಎಜುಕೇಶನ್ ಅಂಡ್ ಕೆರಿಯರ್ ಪರವಾಗಿ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಒಂದು ಜಾಯ್ಫುಲ್ ಮತ್ತೆ ಒಂದು ಹ್ಯಾಪಿನೆಸ್ ಮತ್ತೆ ಒಂದು ಸಕ್ಸಸ್ ನ ಹೇಳ್ತಾ ಇದೆ. ಅಂಡ್ ನಿಮ್ ಅಚೀವ್ಮೆಂಟ್ ಗೆ ನೀವು ಮಾಡ್ತಾ ಇರೋ ಸೆಲೆಬ್ರೇಷನ್ ಮತ್ತೆ ಆ ಎಂಜಾಯ್ಮೆಂಟ್ ನ ತೋರಿಸ್ತಾ ಇದೆ. ಅಂಡ್ ನಿಮ್ ಒಂದು ಎಜುಕೇಶನ್ ಫೀಲ್ಡ್ ಆಗ್ಲಿ ಅಥವಾ ಒಂದು ಪ್ರೊಫೆಷನಲ್ ಎನ್ವೈರಾನ್ಮೆಂಟ್ ಅಲ್ಲಿ ಆಗ್ಲಿ ನೀವು ಅಲ್ಲಿರೋ ನಿಮ್ ಕೊಲೀಗ್ಸ್ ಆಗಿರ್ಬೋದು, ನಿಮ್ ಫ್ರೆಂಡ್ಸ್ ಆ ಸರ್ಕಲ್ ಅಲ್ಲಿ ಅವ್ರೆಲ್ಲರ ಜೊತೆನೂ ಒಂದು ಸ್ಟ್ರಾಂಗ್ ಅಂಡ್ ಹೆಲ್ತಿ ರಿಲೇಶನ್ಶಿಪ್ ಇದೆ ಅಂತ ಹೇಳ್ತಾ ಇದೆ. ಅಂಡ್ ಇಲ್ಲಿ ನೀವು ತುಂಬಾ ಕಾನ್ಫಿಡೆಂಟ್ ಮತ್ತೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀರಾ ನಿಮ್ ಎಜುಕೇಶನ್ ಬಗ್ಗೆ ಅಥವಾ ನಿಮ್ ಕೆರಿಯರ್ ಬಗ್ಗೆ ಅಂತ ಹೇಳ್ಬೋದು. ಮತ್ತೆ ನೀವು ನಿಮ್ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಮತ್ತೆ ಅಪ್ರಿಶಿಯೇಟ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾರ್ಯಾರು ಇಂದ ಸಪೋರ್ಟ್ ಸಿಕ್ಕಿದೆ, ಹೆಲ್ಪ್ ಸಿಕ್ಕಿದೆ ಅವ್ರಿಗೆಲ್ಲ ಒಂದು ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಇನ್ನ ಇಲ್ಲಿ ಐ ಹೋಪ್ ಈ ಮೆಸೇಜಸ್ ನಿಮ್ಗೆ ರೆಸೊನೇಟ್ ಆಗಿದೆ ಅಂತ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಮತ್ತೆ ಸಿಗೋಣ. ಬಾಯ್ ಫಾರ್ ನಾವ್.